ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ. 1 ಬೌಲ್ ತುಪ್ಪ, 1 ಬೌಲ್ ಸಕ್ಕರೆ, 1 ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲ್ ನೀರು, ಇಷ್ಟನ್ನು ತಗೊಳ್ಳೋಣ. ಈಗ ನಾ ತುಪ್ಪನ ಏನು ಮಾಡ್ತೀನಿ ಅಂದರೆ ಅದೇ ಬೌಲ್ ತುಪ್ಪ ತಗೊಂಡಿರ್ತೀನಲ್ಲ, ಮತ್ತೊಂದು ಪಾತ್ರೆಗೆ ಆ ತುಪ್ಪನ ನೀಟಾಗಿ ಎಲ್ಲನೂ ಹಾಕ್ಕೊಂತ ಇದ್ದೀನಿ. ಹಾಕ್ಕೊಂಡು ಅದನ್ನು ಅಷ್ಟು ಸುರ್ಕೊಂಡು ನೀಟಾಗಿ ಈಗ ಒಂದು ಸಣ್ಣ ಉರಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಕಾಯಕ್ಕಿಡ್ಬೇಕು. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಹಾಕಿ ಸಣ್ಣ ಉರಿಗೆ ಕಾಯಕ್ಕಿಡೋಣ. ಇಟ್ಟಿದ್ದೀವಿ ನೋಡಿ ಸಣ್ಣ ಉರಿಯಲ್ಲಿ, ಅದು ಕಾಯ್ತಾ ಇರಲಿ. ಈ ಕಡೆ ಅದು ಕಾಯ್ತಾ ಇರ್ಬೇಕಾದ್ರೆ ನಾವು ಈಚೆ ಕಡೆ ಸಕ್ಕರೆ ತಗೊಂಡು ಒಂದು ದಪ್ಪ ತಳದ ಪಾತ್ರೆ ತಗೊಂಡು ಅದಕ್ಕೆ ಹಾಕೋಣ. ಹಾಕಿ ಅರ್ಧ ಬೌಲ್ ನೀರು ಹಾಕಿ ಸಣ್ಣ ಉರಿಯಲ್ಲಿ ಕೈ ಆಡ್ತಾ ಇರೋಣ. ದೊಡ್ಡ ಉರಿ ಮಾಡ್ಕೋಬೇಡ್ರಿ, ಅದು ಚೆನ್ನಾಗಾಗಲ್ಲ ಅಂತ. ಸಣ್ಣ ಉರಿಯಲ್ಲೇ ಬೇಗ ಆಗುತ್ತೆ, ಈಸಿ ಇದೆ. ಈಗ ಒಂದೇಳೆ ಪಾಕದ ಥರ ಬರಬೇಕು. ಅದು ಬಂದಾದ್ಮೇಲೆ ನಾವು ಕಡಲೆ ಹಿಟ್ಟು ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕಡಲೆ ಹಿಟ್ಟು ತಗೊಂಡು ಅದನ್ನು ನಿಧಾನಕ್ಕೆ ಅದಕ್ಕೆ ಹಾಕಂತ ಕೈ ಆಡ್ತಾ ಬರಬೇಕು. ಯಾಕಂದರೆ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪಾಕ ಎರಡು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಾಗ ಮಾತ್ರ ನಮಗೆ ಅದು ಮೈಸೂರು ಪಾಕ ಮಾಡಲಿಕ್ಕೆ ಒಂದು ಹದ ಬರುತ್ತೆ ನಮಗೆ. ಈ ಥರ ಮಿಕ್ಸ್ ಮಾಡ್ತಾ ಬಂದಾಗ ಈ ಹದಕ್ಕೆ ಬರ್ಬೇಕದು. ಈ ಹದಕ್ಕೆ ಬಂದಾಗ ನಾವು ಈಚೆ ಕಡೆಗೆ ತುಪ್ಪ ಕಾಯಕ್ಕೆ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಕ್ಕೆ ರೆಡಿ ಆಗುತ್ತೆ ಅಂತ ಅರ್ಥ. ಅದು ಈ ಹದಕ್ಕೆ ಬರ್ಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಕಾಣ್ತಾ ಇದೆಯಾ? ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ತುಪ್ಪ ನೋಡಿ ಈಚೆ ಕಡೆ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಈ ಥರ ಕಾಯಬೇಕು. ಇದು ಜಾಸ್ತಿನೂ ಕಾಯಿಸ್ಕೋಬಾರ್ದು. ಮತ್ತೆ ಈ ಹದಕ್ಕಾದರೆ ಸಾಕು. ಅದು ಹಾಕಿದಾಗ ಅದ್ರ ಮೇಲೆ ನೊರೆ ಅಂಶ ಬರಬೇಕು, ಅಷ್ಟು ಮಾತ್ರ ಕಾಸ್ಕೋಬೇಕು. ಈ ಥರ ಹಾಕಿದಾಗ ಈ ನೊರೆ ಬರುತ್ತೆ ನೋಡಿ, ಈ ಥರ ಹಾಕಿ ಕೈ ಆಡಬೇಕು. ಈ ಥರ ಕೈ ಆಡ್ತಾ ಬಂದಾಗ ನಾವೇನು ಮಿಕ್ಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಅದು ಆ ತುಪ್ಪನ ಹಿಟ್ಟು ಎಳ್ಕೊಂತ ಬರ್ತೈತಿ. ಈ ತಗೊಂತ ಬಂದಾಗ ನಮಗೆ ಒಂದೊಂದೇ ಸೌಟ್ ಹಾಕಂತ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ಮೈಸೂರು ಪಾಕದ ಹದಕ್ಕೆ ಬರ್ತಾ ಹೋಗುತ್ತೆ. ಇದೇ ಥರ ನಾವೇನು ಮಾಡ್ತೀವಿ ಅಂದರೆ ಈ ಕಡೆ ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ ತುಪ್ಪನ, ಅಷ್ಟು ತುಪ್ಪನೂ ಕೂಡ ಒಂದೊಂದೇ ಸೌಟ್ ಹಾಕಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಮಿಕ್ಸ್ ಮಾಡ್ತಾ ಬಂದಾಗ ಈ ಒಂದು ಹದಕ್ಕೆ ಬರ್ತದೆ. ತಳ ಬಿಡ್ಬೇಕು. ಅದು ತುಂಬ ಈಸಿ, ಕಷ್ಟ ಏನಿಲ್ಲ. ಇದು ಏನು ಭಾಳ ಕಷ್ಟ ಆಗಲ್ಲ ಇದು. ಹಾಗಾಗಿ ಮಾಡ್ತಾ ಬಂದಾಗ ಈ ಕೈ ಆಡ್ತಾ ಹೋಗ್ಬೇಕು. ಕೈ ಆಡ್ತಾ ಬಂದ ಮೇಲೆ ಈ ಹದಕ್ಕೆ ಬಂತು. ಇವಾಗ ನಾವು ಒಂದು ತಟ್ಟೆ ತಗೊಂಡು ಆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರಿ ನೀಟಾಗಿ ಆಗಿರುವಂಥ ಮೈಸೂರು ಪಾಕನ ಸುರುಗಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಒಂದು ಚುಂಚಿಗೆ ಸಹಾಯದಿಂದ ಸಮವಾಗಿ ಎಲ್ಲ ಕಡೆಗೂ ಮಾಡಿಬಿಡ್ಬೇಕು. ಅವಾಗ ಯಾಕಂದರೆ ಅದನ್ನು ಸಮ ಮಾಡ್ಕೊಂಡ್ರೆ ಬಿಸಿ ಇದ್ದಂಗೆ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಪೀಸು ಮಾಡ್ಕೋಬೋದು. ನಾವು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀವಿ ಇಲ್ಲಿ. ಇದನ್ನು ಸಣ್ಣ ಪೀಸ್ ಮಾಡ್ಕೊಂಡು ನಾವು ಸ್ವಲ್ಪ ಆರಕ್ಬಿಟ್ಟು ಆರಿದ್ಮೇಲೆ ನಿಧಾನವಾಗಿ ಎತ್ತಬೇಕು. ಎತ್ತಿದರೆ ಎಲ್ಲ ಪೀಸ್ ನೀಟಾಗಿ ಬರುತ್ತೆ. ಇದೆಲ್ಲ ಪೀಸ್ ಬಂದು ಒಂದು ತಟ್ಟೆಗೆ ಸಂಗ್ರಹ ಮಾಡಿದ್ದೀವಿ ನೋಡಿ ನಾವು. ಇದು ಮಾಡೋಕ್ಕೂ ತುಂಬ ಈಸಿ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ.